ಟ್ರೈನ್ ಹೋಗ್ತಾ ಇರತ್ತೆ. ಒಬ್ಬ ವೃದ್ಧೆ ಅಳ್ತಾ ಕೂತಿರ್ತಾಳೆ. ಅವಳ ಕೈಯಲ್ಲಿ ಒಂದು ಸಣ್ಣದಾದಂಥ ಬ್ಯಾಗ್ ಇರುತ್ತೆ. ಎದುರುಗಡೆ ಒಬ್ಬ ಯುವಕ. ತಾಯಿ, ಯಾಕೆ ಅಳ್ತಾ ಇದ್ದೀರಿ ಅಜ್ಜಿ, ನೀವು ಯಾಕೆ ಈ ಥರ ದುಃಖಿತರಾಗಿದ್ದೀರಿ? ಇಲ್ಲ, ಒಂದು ದೊಡ್ಡದಾದಂಥ ಅವಘಡ ಆಗೋಯ್ತು. ಏನಾಯಿತು? ನಾನಿವತ್ತು ಬಾಕೆ ಬಿಹಾರಿ ಮಂದಿರಕ್ಕೆ ಹೋಗಿದ್ದೆ. ಕೃಷ್ಣನ ದೇವಸ್ಥಾನಕ್ಕೆ ಬಾಕೆ ಬಿಹಾರಿ ಮಂದಿರ ಅಂತ ಕರೀತಾರೆ. ಬಾಕೆ ಬಿಹಾರಿ ಮಂದಿರಕ್ಕೆ ಹೋಗಿ ಅಲ್ಲಿ ದೇವರಿಗೆ ಅರ್ಚನೆ ಮಾಡಿಸಿದೆ, ಪೂಜೆ ಮಾಡಿದೆ. ಆಮೇಲೆ ಅಲ್ಲಿದ್ದಂಥ ಅರ್ಚಕರು ಅಲ್ಲೆಲ್ಲ ಉತ್ತರ ಭಾರತದಲ್ಲಿ ಪೇಡೆಯನ್ನು ನೈವೇದ್ಯ ಅಂತ ಕೊಡ್ತಾರೆ. ನನಗೊಂದು ಪೇಡೆ ಕೊಟ್ಟ. ನಾನು ಆ ಪೇಡೆ ಇಸ್ಕೊಂಡು ಆ ಅರ್ಚಕರಿಗೆ ಹೇಳಿದೆ, ನನಗೆ ಒಂದು ಬೇಡ, 2 ಪೇಡೆ ಕೊಡು. ಅರ್ಚಕ ಹೇಳ್ದ, ನಾನು ಕೊಡೋಕ್ಕಾಗಲ್ಲ, ಎಲ್ಲರಿಗೂ ಒಂದೇ ಪೇಡೆ ಕೊಡೋದು, ಪ್ರಸಾದ ಇದು ಊಟ ಅಲ್ಲ ಅಂತ ನನಗೆ ಗದರಿಸಿದ. ನಾ ಹೇಳಿದೆ, ನೋಡು, ಅಲ್ಲಿ 200 ರೂಪಾಯಿ ದುಡ್ಡನ್ನು ಕಟ್ಟಿದ್ದೀನಿ, ನಾನು ಅರ್ಚನೆ ಮಾಡಿಸಿದ್ದೀನಿ, ದೇವ್ರ ಪ್ರಸಾದ 2 ಬೇಕು ನನಗೆ, ನಾ ಇನ್ಯಾರಿಗೂ ಒಬ್ರು ಕೊಡೋದಿದೆ, ಕೊಡು. ಇಲ್ಲ, ಯಾರಿಗೂ ಕೊಡೋಕ್ಕಾಗಲ್ಲಮ್ಮ, 1000 ರೂಪಾಯಿ ಕೊಟ್ಟವ್ರಿಗೂ ಒಂದೇ ಕೊಡೋದು, ನಾವು ಹೋಗ್ತಾ ಇರೋದು. ಹಾಗಾದ್ರೆ ಈ ಪೇಡೆಯನ್ನು ನೀನೇ ಇಟ್ಕೋ ಅಂತ ವಾಪಸ್ ಆತನಿಗೆ ಕೊಟ್ಟು ಹೊರಗಡೆ ಬಂದು, ಠಾಕೂರ್ಜಿ ಎಂಥ ಇದನ್ನು ಮಾಡಿದ್ರಿ ನೀವು, ಒಂದು ಪ್ರಸಾದ ಕೂಡ ನನಗೆ ದಕ್ಕಲಿಲ್ಲಲ್ಲ, ನಿಮ್ಮ ಹತ್ರ ಬಂದು ನಾನು ಅನುಗ್ರಹ ಕೇಳಿದ್ರಿ ಅಂತ ದುಃಖಿತಳಾಗಿ ಹೊರಗಡೆ ಬರ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಒಂದು ಮಗು ಬಂದ. ಅಮ್ಮ 1 ನಿಮಿಷ ಈ ಬ್ಯಾಗ್ ಹಿಡ್ಕೊಂಡಿರ್ತಾರೆ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ಅಂದ. ನನಗೆ ಏನು ಮಾಡಬೇಕು ತಿಳಿಲಿಲ್ಲ, ಕಕ್ಕ ಬಿಕ್ಕಿ ಆದೆ. ಆ ಹುಡುಗ ನನ್ನ ಕೈಗೆ ಚೀಲವನ್ನು ಕೊಟ್ಟ, ಹೊರಟೇ ಹೋದ. ನಾನು ಹುಡುಗ ಬರ್ತಾನೆ ಅಂತ ಕಾಯ್ಕೊಂಡು ನಿಂತೆ, ಬರಲೇ ಇಲ್ಲ ಹುಡುಗ. ಎಲ್ಲಿ ಹುಡ್ಕೋದವನ? ನನಗೆ ವಯಸ್ಸಾಗಿದೆ, ನಡೆಯೋಕ್ಕಾಗಲ್ಲ, ಈಗಲೇ ನನಗೆ 80 ವರ್ಷ, ಏನು ಮಾಡಲಿ ನಾನು? ಬ್ಯಾಗ್ ನೋಡಿದೆ, ಏನಿದೆ ಅಂತ ಗೊತ್ತಿಲ್ಲ, ಈತನ ಅಡ್ರೆಸ್ ಏನಾದರೂ ಸಿಗತ್ತಾ ಅಂತ ನೋಡೋಣ ಅಂತ ಹಿಂಗೆ ಬ್ಯಾಗ್ ತೆಗಿತೀನಿ. ಅದರೊಳಗೆ 4 ಪೇಡೆಗಳಿದ್ವು, ಜೊತೆಗೆ ಒಂದು ಚೀಟಿ ಇತ್ತು. ತಗೋ, ಈ ಚೀಟಿ ಓದು ಅಂತ ಆ ಯುವಕನಿಗೆ ಕೊಡ್ತಾಳೆ ಅಜ್ಜಿ. ಟ್ರೈನಲ್ಲಿ ಕೂತಂಥ ಯುವಕನಿಗೆ ಆ ಚೀಟಿಲಿ ಬರೆದಿರತ್ತೆ, ಅಮ್ಮ, ಒಂದಲ್ಲ, ನಿನಗೋಸ್ಕರ 4 ಪೇಡೆಯನ್ನು ನಾನು ನಿನಗೆ ಕೊಟ್ಟಿದ್ದೀನಿ, ದಯವಿಟ್ಟು ನನ್ನ ದರ್ಶನಕ್ಕೆ ಬರೋದನ್ನು ಮಾತ್ರ ನಿಲ್ಲಿಸಬೇಡ ನೀನು. ಆ ಯುವಕನ ಕಣ್ಣಲ್ಲಿ ನೀರಿಳಿಲಿಕ್ಕೆ ಶುರುವಾಗತ್ತೆ.